ಹಾಯ್ ಹಲೋ ಗೈಸ್, ಎಲ್ಲರೂ ಕೂಡ ಜೈ ಹಿಂದ. KPTCL ಅಂತರಿಕ್ಷಣದ ಕರ್ನಾಟಕ ವಿದ್ಯುತ್ ಸರಬರಾಜು ಅಂತರಿಕ್ಷಣ ಹುದ್ದೆಗಳನ್ನ ಟೋಟಲಿ ಬಂದ್ಬಿಟ್ಟು 2700 ಪ್ಲಸ್ ಹುದ್ದೆಗಳನ್ನ ಏನು ಕಾಲ್ಫರ್ ಮಾಡಿದ್ರಲ್ಲ. ಸೊ ಅದರದಿಂದ ಬಿಗ್ ಆಗಿರ್ತಕ್ಕಂಥ ಅಪ್ಡೇಟ್ ಬಂದಿದೆ. ಸೊ ಎಷ್ಟೋ ಜನ ಅದ್ರ ಫಿಸಿಕಲ್ ಯಾವಾಗ ನಡೀತದ, ಸೊ ಆ ಲಿಸ್ಟನ್ನು ಯಾವಾಗ ಬಿಡ್ತಾರ, ನೆಕ್ಸ್ಟ್ ಇದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ ಅಥವಾ ಇಲ್ವಾ ಅಂತ ಹೇಳಿ ಭಾಳಷ್ಟು ಜನ ಕಮೆಂಟ್ಗಳನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನೀವು ಆ ಕಮೆಂಟ್ಗಳನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ಓಕೆ, ಆ ಕಮೆಂಟ್ಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ಕೊಡಬೇಕು. ಸೊ ಇದರಲ್ಲಿ ಇವತ್ತೇ ತಾನೇ ಬಂದಿರತಕ್ಕಂಥ ಒಂದು ನ್ಯೂಸ್ ಏನು ಬಂದಿದೆಯಪ್ಪ ಅಂತಾರೆ, ಆ ನ್ಯೂಸ್ ಬಗ್ಗೆನೂ ಕೂಡ ನಿಮ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಕೂಡ ಗೊತ್ತಿರಲ್ಲ. ಸೊ ಎಷ್ಟೋ ಜನ ಆ ಡೇಟ್ ಕ್ಲೋಸ್ ಆಗಿದೆ ಅಂತ ಹೇಳಿ ಬಿಟ್ಟಿದ್ದೀರಿ. ಓಕೆ, ಯಾವ ಡೇಟನ್ನು ಎಕ್ಸ್ಟೆಂಡ್ ಮಾಡಿದಾರ, ಸೊ ಇದರಲ್ಲಿ ಏನೇನು ಇದೆ ಈ ಅಪ್ಡೇಟ್ನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಫಿಸಿಕಲ್ ಯಾವಾಗ ಇರೋದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿರಿ. ಸೊ ಪ್ರತಿಯೊಂದು ಈಗೇನು ಅಪ್ಡೇಟನ್ನು ಕೊಡ್ತಾ ಇರ್ತಿಲ್ಲ, ಸೊ ಮಾಹಿತಿಯನ್ನು ಕೊಡ್ತಿರ್ತಕ್ಕಂಥದ್ದನ್ನು ಪೂರ್ತಿಯಾಗಿ ನೋಡ್ಕೊಳ್ರಿ. ಯಾವುದೇ ಒಂದು ಈ ವಿಡಿಯೋಗಳನ್ನು ನೋಡ್ತಾ ಇದ್ರಪ್ಪ ಅಂದರೆ ನೀವು ಪೂರ್ತಿ ಎಂಡ್ ಮಟ್ಟ ನೋಡ್ಕೊಂಡ್ರೆ ಆ ವಿಡಿಯೋದ ನಿಮಗೆ ಕ್ಲಿಯರಿಟಿ ಆದಂಥ ಮಾಹಿತಿ ಕೂಡ ಸಿಗ್ತದೆ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ, ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಸೊ ಹಿಂದಿನ ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಬೇಕಿದ್ರೆ ನೋಡ್ಕೋಬೋದು. ಪ್ರತಿಯೊಂದು ಅಪ್ಡೇಟನ್ನು ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿದೆ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡಿದ್ರೆ, ಸೊ ಅದರದ ಹೆಚ್ಚಿನ ಮಾಹಿತಿಯನ್ನು 99% ಮಾಹಿತಿಗಳನ್ನು ನಾನು ಯೂಟ್ಯೂಬ್ ಚಾನಲ್ದಲ್ಲಿ ನಿಮಗೆ ನೀಡ್ತಾನೆ ಇರ್ತೀನಿ. ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಹೋಗಿ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓದುವಂಥ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಯನ್ನು ಅಪ್ಲೈ ಡೇಟ್ ಯಾವಾಗ, ಸೊ ಅದರ ಏಜ್ ಎಷ್ಟು, ಅದರ ಕ್ವಾಲಿಫಿಕೇಶನ್ ಎಷ್ಟು, ಅದರ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಎಕ್ಸಾಮ್ ಯಾವ ರೀತಿ ಇರ್ತದೆ, ಎಷ್ಟು ಕಟಪ್ ನಿಲ್ತದೆ, ಸೊ ಆ ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಮಾಹಿತಿಯನ್ನು ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ನಿಮ್ಗೆ ಪ್ರತಿಯೊಂದು ನೋಟಿಫಿಕೇಶನ್ ಆದರೂ ಕೂಡ ನಾನು ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀನಿ. ಓಕೆ, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಏನು ಎಸ್ಕಾಮ್, ಬೆಸ್ಕಾಮ್, ಚೆಸ್ಕಾಮ್, ಗೆಸ್ಕಾಮ್ ಮತ್ತು ಟೋಟಲಿ 5 ಕಂಪ್ನಿಗಳನ್ನು ಅರ್ಜಿಗಳನ್ನು ಹಾಕೋಕ್ಕೆ ಅವಕಾಶ ಇತ್ತು. ಅದು ಒಂದನ್ನು ಮಾತ್ರ ಅಪ್ಲೈ ಮಾಡೋಕ್ಕಿತ್ತು. ಅದರ ಜೊತೆಗೆ ಏನಾದರೂ KPTCL ಅಪ್ಲೈ ಏನು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರಲ್ಲ, ಸೊ ಜೂನಿಯರ್ ಫೋರ್ಮನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹೇಳಿ ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಿತ್ತು. ಎರಡಕ್ಕೂ ಕೂಡ ಅರ್ಜಿಗಳನ್ನ ಹಾಕಿರ್ತಕ್ಕಂಥವ್ರು ಎರಡನ್ನೂ ಕೂಡ ಫೀಸನ್ನು ಕಟ್ಕೊಂಡ್ರೆ ಎರಡು ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾವೆ. ಸೊ ಒಂದನ್ನೇ ನೀವೇನಾದರೂ ಅಪ್ಲೈ ಮಾಡಿದರೆ, ಒಂದನ್ನು DD ಕಟ್ಟಿದ್ರೆ ಕಂಪಲ್ಸರಿಯಾಗಿ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಚಾನಲನ್ನು ಡೌನ್ಲೋಡ್ ಮಾಡೋ ಅಪ್ಲಿಕೇಶನ್ ಡೇಟ್ ಯಾವಾಗ ಕ್ಲೋಸ್ ಆಗಿದೆಯಪ್ಪ ಅಂತಂದರೆ, ಸೊ 20/11/2024 ನೀವು ಹಾಕಿರ್ತಕ್ಕಂಥ KPTCL ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಡೇಟು 20ನೇ ತಾರೀಕಿಗೆ ಹೋದ ತಿಂಗಳ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದನ್ನ ಸೊ ಸರ್ವರ್ ಎರರ್ ಇರುವ ಕಾರಣದಿಂದ 5/12/2024 ಮಟ್ಟ ನಿಮ್ಗೆ ಇ ಸೈನ್ ಮಾಡಕ್ ಕೊಟ್ಟಿದ್ರು. ಓಕೆ, ಇ ಸೈನ್ ಅನ್ನ ಮಾಡಕ್ ಕೊಟ್ಟಿದ್ರಲ್ಲ, ಇ ಸೈನ್ ಯಾರು ಮಾಡ್ಕೊಂಡಿರ್ಲಿಲ್ಲ, ಸೊ ನಿಮ್ಗೆ ಇ ಸೈನ್ ಮಾಡ್ಕೊಳ್ಳೋಕೆ ಒಂದು ಅವಕಾಶವನ್ನ ಕೊಟ್ಟಿದ್ರು. ಅದೇ ಚಾನಲ್ ಅನ್ನ ಕಟ್ಟೋಕೆ 10/12/2024 ವರೆಗಡೆ ಇವೆರಡು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರಿ. ಇಲ್ಲಿ ಮಟ್ಟ ನಿಮ್ಗೆ ಡೇಟ್ ಅನ್ನ ಕೊಟ್ಟಿದ್ರು. ಯಾರೆಲ್ಲ ಕಟ್ಟಿದಿರಿ, ಯಾರೆಲ್ಲ ಇ ಸೈನ್ ಮಾಡ್ಕೊಂಡ್ರಿ, ಸೊ ನಾನು ಯಾವ ಥರ ಇ ಸೈನ್ ಮಾಡ್ಕೊಳ್ಬೇಕು, ಯಾವ ಥರ ನಿಮ್ದು ಇ ಸೈನ್ ಆದರೆ ಮಾತ್ರ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗ್ತದ ಅಂತ ಹೇಳಿಸಿದ ಪ್ರತಿಯೊಂದು ಅಪ್ಡೇಟನ್ನು ಕೊಟ್ಟಿದೆ. ಇವತ್ತಿನ ಅಪ್ಡೇಟ್ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಆನ್ಲೈನ್ ಮೂಲಕ ಚಾನಲ್ ಡೌನ್ಲೋಡ್ ಮಾಡಲು ಅಂತಿಮ ದಿನಾಂಕ 13/12/2024. ನೆಕ್ಸ್ಟ್ ಅದೇ ಥರನಾಗಿ ಅಂಚೆ ಕಚೇರಿಗೆ 18/12/2024 ಮಟ್ಟ ಹೋಗಿ ನೀವು ಫೀಸನ್ನು ಹೋಗಿ ಕಟ್ಬೋದು. ಓಕೆ, ನಿಮ್ಗೆ ಡೌನ್ಲೋಡ್ ಮಾಡೋಕ್ಕೆ ಚಾನ್ಸಸ್ ಎಲ್ಲಿ ಮಟ್ಟ ಕೊಟ್ಟಿದ್ದಾರಪ್ಪ ಅಂತಾರೆ, 13/12/2024 ಮಟ್ಟ ನಿಮ್ಮ ಪೋಸ್ಟ್ ಆಫೀಸ್ ಚಾನಲನ್ನು ಜನರೇಟ್ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದೇ ಥರನಾಗಿ ಅದನ್ನು ಕಟ್ಟೋಕೆ 18/12/2024 ಮಟ್ಟ ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರ್ದಾದ್ರೂ ಈ ಸೈನ್ ಆಗಿರಲ್ಲ ಅಂತಂದರೆ ಈ ಸೈನ್ಗಳನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಡೌಟ್ ಏನಪ್ಪಾ ಅಂತಂದ್ರೆ, ಸೊ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಪ್ರಿಂಟ್ ಔಟ್ ಅನ್ನ ತಗೊಳ್ರಿ. ನೀವೇನು ಫೀಸ್ ಕಟ್ಟಿ ಬಂದಿರಲ್ಲ, ಸೊ ಅದಾದ್ಮೇಲೆ ನಿಮ್ಮ ಪ್ರಿಂಟ್ ಔಟ್ ಅನ್ನ ಅಪ್ಲಿಕೇಶನ್ ಫಾರ್ಮ್ ಸಕ್ಸಸ್ ಆಗಿದ್ದು, ಸೊ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗಿದ್ದ ಡೇಟ್ ಕೂಡ ಅದರಲ್ಲಿ ಬರ್ತದ. ಆ ಫಾರ್ಮ್ ಅನ್ನ PDF ಆಗಿ ನೀವು ಪ್ರಿಂಟ್ ಅನ್ನ ತಗೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇನ್ನಷ್ಟು ಜನಕ್ಕೆ ಏನಪ್ಪಾ ಅಂತಾರೆ, ಫಿಸಿಕಲ್ ಯಾವಾಗ ನಡೀತದ. ಓಕೆ, ಫಿಸಿಕಲ್ ಯಾವಾಗ ನಡೀತದ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಅದಲ್ಲ. ಸೊ ಇದು ಕೋರ್ಟ್ ನಲ್ಲಿ ಇರ್ತಕ್ಕಂಥ ನ್ಯಾಯ. ಈಗ ಏನು KPTCL ಕಾಲ್ಫರ್ ಮಾಡಿದಲ್ಲ, ಸೊ ಇದು ಕೋರ್ಟ್ ಕೇಸ್ ಆಗಿ ಸ್ಟೇ ಆಗಿ ನಿಂತಿದೆ. ಯಾಕಪ್ಪ ಅಂತಂದ್ರೆ, ಸೊ ಎಕ್ಸಾಮ್ ಮಾಡಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮ್ ಮಾಡಿದಕ್ಕೆ ಬಹಳಷ್ಟು ಒಳ್ಳೇದಾಗುತ್ತೆ. ಸೊ ಎಕ್ಸಾಮ್ ಮಾಡಲೇಬೇಕು. ಇನ್ನಷ್ಟು ಜನ ಎಕ್ಸಾಮ್, ಯಾಕಂದ್ರೆ ಕೊರೋನಾ ಬ್ಯಾಚ್ನವರು ಎಕ್ಸಾಮ್ ಮಾಡಲಿಲ್ಲ ಅಂತಂದ್ರೆ ಬೆಟರ್ ಅಂತ ಅವ್ರು ಅನ್ಕೋತಾ ಇದ್ದಾರೆ.
ಸೊ ಟೋಟಲಿ ಬಂದ್ಬಿಟ್ಟು 6 ಲಕ್ಷದ ಚಿಲ್ಲರ್ ಅಪ್ಲಿಕೇಶನ್, 6.5 ಲಕ್ಷದ ಮಟ್ಟ ಇದಕ್ಕೆ ಅಪ್ಲಿಕೇಶನ್ ಕೂಡ ಬೆದ್ದಿದಾವು. ಸೊ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲಿ ಬಂದ್ಬಿಟ್ಟು ಭಾಳ ಆದರೆ ನಿಮ್ಗೆ ಅಷ್ಟು 2700 ಪ್ಲಸ್ ಹುದ್ದೆಗಳನ್ನ ಮಾತ್ರ ಕಾಲ್ಫರ್ ಮಾಡಿದ್ರು. ಕೊರೋನಾ ಬ್ಯಾಚ್ನವರು ಹೈಯೆಸ್ಟ್ ಇದಾರ. ಸೊ ಎಕ್ಸಾಮ್ ನಡೀತದೋ ಬಿಡ್ತದೋ ಅಂತ ತಕ್ಷಣ ಅದ್ರ ಕನ್ಫರ್ಮೇಷನ್ ಆದಂಥ ಇನ್ಫಾರ್ಮೇಷನ್ ನಾನು ಕೊಡಕ್ಕೆ ಹೋಗಲ್ಲ. ಸೊ ಅಷ್ಟೇನು ಇಟ್ಟಿದ್ದಾರೆ. ಸೊ ಈ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀನಿ. ಫಿಸಿಕಲ್ ಬರ್ತದ, ಫಿಸಿಕಲ್ ಬಂದ ತಕ್ಷಣನೇ ಇನ್ನೂ ಭಾಳ ಆದರೆ ಫಿಸಿಕಲ್ 2 ತಿಂಗಳು ಅಥವಾ ಆಗ್ಬೋದು, 2 ತಿಂಗಳಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡುವಂಥ ಚಾನ್ಸಸ್ ಇರ್ತದೆ. ಸೊ ಕಂಬ ಹತ್ತೋದಾಯ್ತು, ಗುಂಡ ಎಸೆತಾಯ್ತು, ಸ್ಕಿಪ್ಪಿಂಗ್ ಆಯಿತು, ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಕಂಬ ಹತ್ತುವಾಗ ಸೊ ಯಾವುದಾದ್ರೂ ಕರೆಂಟ್ ಇರ್ತಕ್ಕಂಥ ಕಂಬವನ್ನು ಯಾರು ಹತ್ತಕ್ಕೆ ಹೋಗ್ಬೇಡ್ರಿ. ಸೊ ಗೊತ್ತಿರಲಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ. ಯಾಕಂತಂದ್ರೆ ಕರೆಂಟ್ ಇರ್ತಕ್ಕಂಥ ಕಂಬನ ಹತ್ತಿದ್ರೆ ಎಲ್ಲೇ ಶಾರ್ಟ್ ಆಗಿರ್ತಕ್ಕಂಥದ್ದು, ಅದು ಕಂಬ ಒಡೆದು ಅದರಲ್ಲಿ ಕೆಬ್ಬಣ ಇರ್ತದೆ, ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು, ಭಾಳಷ್ಟು ನಿಮ್ಗೆ ಶಾಕ್ ಹೊಡಿಯುವಂಥ ಚಾನ್ಸಸ್ ಭಾಳ ಇರ್ತದೆ. ಯಾರು ಕೂಡ ಕಂಬವನ್ನು ಹತ್ತಕೋಬೇಡ್ರಿ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಕಂಬ ಹತ್ತೋದು ಯಾರಾದರೂ ನಿಮ್ಮ ಗೊತ್ತಿದ್ದವ್ರು ಇದ್ರಪ್ಪ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕಂಬ ಹತ್ತುವಂಥದ್ದನ್ನು ಪ್ರಾಕ್ಟೀಸ್ ಮಾಡೋಕೆ ಟ್ರೈ ಮಾಡಿರಿ. ಆಮೇಲೆ ಓಕೆ, ಇಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಏನೋ ಡೌಟ್ಸ್ಗಳಿದ್ರೆ, ಇನ್ನೂ ನಿಮ್ಗೆ ಇದರಲ್ಲಿ ಏನಾದರೂ ಮಾಹಿತಿಗಳು ಬೇಕಾಗಿತ್ತಪ್ಪ ಅಂತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಫಾರ್ಮೇಷನ್ ನಾನು ಯಾವುದೇ ಒಂದು PDF ಬಂದರೆ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕ್ರಿ. ಈ ವಿಡಿಯೋನ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಟೆಲಿಗ್ರಾಮ್ ಆಯಿತು, ವಾಟ್ಸಪ್ ಗ್ರೂಪ್ ಆಯಿತು, ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಏನು ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ತಿದ್ರೆ ಮಾತ್ರ ನಿಮ್ಗೆ ಯಾವುದೇ ಒಂದು KPTCL ಬರ್ತಿರ್ತಕ್ಕಂಥ ಒಂದು ಅಪ್ಡೇಟ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟನ್ನು ನಾನು ಕೊಡ್ತಿರ್ತೀನಿ. ಓಕೆ, ಆ ಅಪ್ಡೇಟನ್ನು ನೀವು ತಿಳಿದುಕೊಳ್ಬೇಕು. ಸೊ ಆ ಮಾಹಿತಿ ಏನು ಬಂದಿದೆ, ಸೊ ಏನೇನು ನಡೀತಾ ಇದೆ KPTCL ಅಂತೇಳಿ ಆ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.